ರಾಜ್ಯದಲ್ಲಿ ಈ ರೀತಿಯಾಗಿ ಹಿಂದೂಗಳ ಮೇಲೆ ಆದಂತಹ ಘಟನೆಗಳ ಸಂಬಂಧಪಟ್ಟ ಬಂದಾಗ ಅನಿವಾರ್ಯತೆ ಎಲ್ಲ ಹಿಂದೂ ಕಾರ್ಯಕರ್ತರು ಯತ್ನಾಳ್ ಬರಬೇಕು ಇದರೊಳಗೆ ಅಂತ ಬೇಡಿಕೆ ಇರ್ತಾರೆ. ಈ ಪರಿಸ್ಥಿತಿ ಎಲ್ಲೋ ಬಿಜೆಪಿ ನಾಯಕರಿಗೆ ಸಂದಿಗ್ಧ ಪರಿಸ್ಥಿತಿ ನೋಡ್ರಿ, ಇವರೆಲ್ಲ ನಾಟಕ ಮಾಡ್ಕೊತ ಬಂದಾರ. ಯಡಿಯೂರಪ್ಪನವ್ರು DJ-ಹಳ್ಳಿ ಇದ್ದಾಗ ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚಿದ್ರಿ, ಪೊಲೀಸರಿಗೆ ಹೊಡೆದ್ರು. ಏನ್ ಮಾಡಿದ್ರು ಬೊಮ್ಮಾಯಿಯವರು ಗೃಹ ಮಂತ್ರಿ ಮುಂದ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮ್ಯಾಗ ಪೊಲೀಸ್ ಜೀಪ್ ಮ್ಯಾಗ ನಿಂತು ಆ ಮುಲ್ಲಾ ಭಾಷಣ ಮಾಡದ. ಒಂದು ಹೆಣ್ಮಗಳು ಕಾನ್ಸ್ಟೇಬಲ್ ಮ್ಯಾಗ ಮೈ ಮ್ಯಾಗ ಹೋದ್ರು. ಏನ್ ಮಾಡಿದ್ರು ನಮ್ಮವರು? ಬರೇ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋದು ಬಿಟ್ರೆ ಏನೇನು ಮಾಡಲಿಲ್ಲ. ಆ ವಿಶ್ವಾಸಾರ್ಹತೆ ಅಲ್ಲಿರುವಂತ ನಾಯಕನ ಮೇಲಿಲ್ಲ, ಅವನ ಮಗನ ಮೇಲಿಲ್ಲ. ಜನರು ಇವತ್ತು ಹಿಂದೂಗಳು ನೋಡ್ಲಾಕತ್ತಿ, ನಮ್ಮ ಕಡೆ ಯಾಕೆ ನೋಡ್ಲಾಕತ್ತಾರ? ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಏನಾಗ್ಬಿಟ್ಟದ? ಮನೆ ಚುನಾವಣೆ ಸೋಲ್ಬೇಕಾದ್ರೆ ನಾವು ವಿಧಾನಸಭೆ ನೀವು ಚುನಾವಣೆ ಯಾಕೆ ಸೋತ್ರಪ್ಪ ಅಂದ್ರ ನೀವೇನು ಮಾಡಲಿಲ್ಲ, ಹಿಂದೂಗಳ ರಕ್ಷಣೆನೇ ಮಾಡಲಿಲ್ಲ, ಕಾರ್ಯಕರ್ತರು ಮನೆಗೆ ಹೋಗಲಿಲ್ಲ, ಪರಿಹಾರ ಕೊಡಲಿಲ್ಲ, ಅವ್ರಿಗೆ ಧೈರ್ಯ ಕೊಡಲಿಲ್ಲ. ಬರೀ ಕಠಿಣ ಕ್ರಮಗಳಾಗೋದು ಅತಿ ಕಠಿಣ. ನಮ್ಮ ಆರೋಗ್ಯ ಜ್ಞಾನೇಂದ್ರ ಹತ್ರ ಅದು ಹೊಡೆದು ಬಿಟ್ರೆ ಕೇಳಿದ ಆರೋಗ್ಯ ಜ್ಞಾನೇಂದ್ರ ಎದಕ್ಕೆ ಮಂತ್ರಿ ಇದೆಯಪ್ಪ ರಾಜೀನಾಮೆ ಕೊಡು, ಇಲ್ಕಂದ್ರೆ ಅರಣ್ಯ ತಗೋ, ಪರಿಸರ ತಗೋ, ಧಾರ್ಮಿಕ ದತ್ತಿಯರು ತಗೋ, ಹೋಮ್ ಮಿನಿಸ್ಟರ್ ಅದಕ್ಕೆ ಇದಕ್ಕೆ ಏನು ಮಾಡಲಿ ಯತ್ನಾಳ್ರೆ ನನಗೆ ಪೊಲೀಸರು ನನ್ನ ಮಾತಿಗೆ ಕೇಳ್ತಾ ಇಲ್ಲ ಮತ್ತೆ ಇಂಥವ್ರೆಲ್ಲ ಆಗ್ಯಾರ. ಮತ್ತು ಅದಕ್ಕೆ ಜನರಿಗೆ ಏನಾಗೈತೆ ಒಂದು ವಿಶ್ವಾಸ ಐತೆ ನಮ್ಮ ಯತ್ನಾಳ್ ಬಂದ್ರೆ ಏನಾರೆ ಇವನು ಬರೋಬ್ಬರಿ ಲೆಕ್ಕದಾಗ ಇರ್ತಾನೆ. ಉತ್ತರ ಪ್ರದೇಶ ಯೋಗಿ ಹಂಗ ನಾ ಬಂದ್ರೆ ಮಾಡ್ತೀನಿ. ಇವ್ರೇನು ಹರಡಲ್ಲ ಪಂಕ ಮಸ್ದಾಗ ಅವ್ರು ಮಾಡಿದ್ರ ಇವನು ಬರೋಬ್ಬರಿ ಎಲ್ಲಿ ಜನ್ನತ್ ಬರ್ತಾರವ್ರು. 72 ಮಂದಿ 72 ಹುಡುಗಿರ್ತಾರಲ್ಲಿ ಮ್ಯಾಗ ಇವ್ರು ಹೋದ ಕೂಡ ಕಾಡ್ತಾರ. ದಾರು ಗಿರು ನೀವು ಹಿಂಗ ಇದು MS ಸಾಯಲ್ದಾಗ ತಿಮ್ಮಾಪುರ ಅಂಗಡಿ ತಗೋಬೇಕಾಗಿಲ್ರಿ. ಆ ಹೊಳಿನೇ ಸ್ಕಾಚ್ಗಳು ಹರಿತಾವತ್ತ ಹಿಂಗ್ ತಗೊಂಡ ಹೇಳ್ತಾರ ಅವರು. ಅವ್ರದ್ದು ಧರ್ಮದಾಗ ಹೇಳ್ತಾರ 72 ಹುರ್ಯಾ आपका पाँव मसाज करते, सिर को मसाज करते. ಅದನ್ನೇ ಸೀದಾ ಬಿಡ್ತೀವಲ್ಲ ಬೇಕಾದಟ್ಟು 70 ಮತ್ತೆ 32 ಫುಟ್ ಎತ್ತರ ಇರ್ತಾರ. ಇವ್ರು 4 ಫುಟ್ ಇರ್ತಾರ. ಏನ್ ನೋಡ್ತಾರ ನೋಡ್ತಾರ. ನೋಡನ್ರಿ ಜನರು ಎಲ್ಲ ಭಾವನೆ ಬರ್ಲಾಕತ್ತ. ನೀವು ಪಾರ್ಟಿನ ಕಟ್ಟಿರ್ಲಾಕತ್ತಾರಲ್ಲ. ನಾನು ಮನೆ ವಿಧಾನಸಭಾದಾಗ ಹೇಳಿದೆ ಸಿದ್ದರಾಮಯ್ಯ ಅಂದ್ರೆ ನೀವೇ ಒಂದು ಪಾರ್ಟಿ ಕಟ್ಟಿರ್ತಾರೆ. ನಾನು ಸಿದ್ದರಾಮಯ್ಯವ್ರಿಗೆ ಹೇಳಿದೆ ನಾ ಪಾರ್ಟಿ ಕೊಟ್ಟೋದನ್ನು BJP ನುಕ್ಸಾನ ಆಗಬಾರ್ದು, ಸ್ವಲ್ಪ ಬುದ್ಧಿ ಕಲೀಲಿ ಅಂತ ಹೇಳೀನಿ. ಮತ್ತೆ ನಾನು ಅವನೇ ಅಂತೇಳಿ ಮ್ಯಾಗಿನವ್ರು ಕೂತಾರಂದ್ರೆ ನಾವು ಕಟ್ತೀವಿ. ಕರ್ನಾಟಕ ನಂದೇ 130 ಸೀಟ್ ಬರ್ತಾವ. ಯಾರು ಎದುರಿಗೆ ಮತ್ತೆ ವಿರೋಧ ಪಕ್ಷ ನಾಯಕ ಆಗಿರ್ತಾನೆ. ಅವ ಅಂತ ರಾಜ್ಯಾಧ್ಯಕ್ಷ ಅಂತ ಶಿಕಾರಿಪುರ ಬರ್ಕೊಂಡು ಇಟ್ಕೋರಿ. ಅವರಿಗೆ ಜ್ಞಾನೋದಯ ಆಯ್ತಂದ್ರೆ ನಾವು ತಪ್ಪು ಮಾಡಿವಪ್ಪ ನಿಮ್ಮ ಹೊರಗೆ ಹಾಕಿದ್ವಿ, ನೀ ಬಾ ನಿನ್ನೆ ರಾಜ್ಯ ಮುಖ್ಯಮಂತ್ರಿ ಮಾತು ಘೋಷಣೆ ಮಾಡ್ತೀವಿ ಬಾ ಅಂದ್ರೆ BJP ಏನ್ ಮಾತೇನು ವಿಜಯ ಮಾಡಕ್ ಮುಖ್ಯಮಂತ್ರಿ ಮಾಡಕ್ ಹೋಗ್ಲೇನ ಅಲ್ಲಿ ಸುಮ್ಮನೆ ಕೆಲಸ ಇಲ್ಲನ್ರಿ.